ಈಗ ಇವರು ಪೊಲೀಸರೆಲ್ಲ ಹಾಕಿದ್ದಾರೆ ಪಾಪ, ಏನೋ ಗಲಾಟೆ ಆಗುತ್ತೆ, ಗಲಾಟೆ ಆಗಿದೆ. ಲೈವ್ ಕೊಡೋದು, ಜನ ನೋಡೋದು ಪಬ್ಲಿಕ್ ತಾನೆ. ವಿಧಾನಸೌಧದಲ್ಲೇ ಜನನೇ ಒಳಗಡೆ ಕಳಿಸ್ತಾರೆ, ನೋಡ್ರಿ ಅಸೆಂಬ್ಲಿ ಏನು ನಡೀತಾ ಇದೆ, ಪಾರ್ಲಿಮೆಂಟ್ನೂ ಕಳಿಸ್ತಾ ಇದ್ದಾರೆ. ಈ ಮುನ್ಸಿಪಾಲ್ಟಿನಲ್ಲಿ ಏನು ನಡೀತಾ ಇದೆ ಜನ ಗೊತ್ತಾಗ್ಬಾರ್ದು ಅಂದರೆ ಇವರು ಲೀಗಲ್ಲ ಇಲ್ಲೀಗಲ್ಲ. ನಾವೇನು ಮಾಡೋಕ್ಕಾಗುತ್ತೆ? ನಾವು ಓದೋಕ್ಕೆ ಬಂದಿದ್ವಾ, ಗಲಾಟೆ ಮಾಡೋಕ್ಕೆ ಬಂದಿದ್ವಾ? ಏನಕ್ಕೋಸ್ಕರ ಇಷ್ಟು ಪೊಲೀಸ್ ಕೆಲಸಗಳಿಂದ ಪೊಲೀಸ್ ಬೇರೆ. ಇದು ಹೆಂಗಿದೆ? ನೀವು ಟ್ಯಾಕ್ಸ್ ಪೇ ಇರ್ತಾನೆ, ನಿಮ್ಮ ಮನೆಗೂ ನೀವು ಬರಬೇಕಿಲ್ವಾ? ಇದ್ರ ಬಗ್ಗೆ ಜನ ಗೊತ್ತಾಗಬೇಕೇ ಇಲ್ವಾ ಸರ್? ಎಲ್ಲಿ ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ರ? ಇಲ್ಲ ಸರ್, ನೀವು ಮಾಡೋದು ಇಲ್ಲಿಗೆಲ್ಲ ಅಂದರೆ ನಾನು ಹಿಂಗೆ ಹೋಗ್ಬಿಡ್ತೇವೆ. ನಾವು ಹೇಳೋದಿಲ್ಲ, ಏನು ಹೇಳೋದು? ಈ ಲ್ಯಾಂಡ್ ಆರ್ಡರ್ ಮೇಂಟೈನ್ ನೀವು ಮಾಡಬೇಕು. ಈಗ ನಾವು ಅಂಬೇಡ್ಕರ್ ಅಷ್ಟೇ ಹಚ್ಚಿದ್ರೆ ಅಲ್ಲಿ ಲೈವ್ ಇಲ್ಲ ಅಂದರೆ ನಾನು ಧರ್ನೆ ಕೊಡ್ತೀನಿ, ಪೀಸ್ಫುಲ್ ಧರ್ನೆ. ಐ ಹ್ಯಾವ್ ಟು ಟೆಲ್. ನೋ, ಪ್ರೆಸ್ ಅವರೆಲ್ಲ ಇದ್ದಾರೆ, ಎಕ್ಸ್ಪ್ಲೇನ್ ಮಾಡಬೇಕೇಲ್ವ ನಾನು? ಈಗ ನೀವು ಯಾರನ್ನು ಕೇಳಿದರೆ ನಾನು ID ಕಾರ್ಡ್ನು ತಗೊಂಡು ಬಂದಿದ್ದೇನೆ. ನಾನು ಇಲ್ಲಿ ಕೊಟ್ಟಿರೋದೆ, ನಾನು ಕೌನ್ಸಿಲರ್, MLA ಕೂಡ ಇಲ್ಲ, ನನಗೆ ಅಧಿಕಾರನೇ ಇಲ್ವಾ ಕೌನ್ಸಿಲ್ ಬಾಡಿನಲ್ಲಿ? ಸರಿ, ನೀವು ಹೇಳೋದಿಲ್ಲ, ನಾವು ಒಳಗಡೆ ಹೋಗಿ ಬರ್ತೀವಿ ಸರ್. ನಮ್ಮ ಜನಕ್ಕೆ ತಾವು ಯಾರು ತೊಂದರೆ ಮಾಡ್ಬೋದು? ನಮ್ಮ ಜನ ಯಾರು ತೊಂದರೆ ಮಾಡೋದು ಇಲ್ಲ. ಒಂದು ಲೀಡರ್ ಧರ್ನ ಕೂತ್ಕೊಳ್ತಾರೆ, ಪಬ್ಲಿಕ್ ನೋಡ್ತಾರೆ. ಇಲ್ಲ ಅಲ್ಲಿ ಬೇಡ ಅಂದ್ರೆ ಇಲ್ಲಿ ಬರ್ತೇವೆ, ಪಬ್ಲಿಕ್ ತೊಂದರೆ ಆಗುತ್ತೆ. ಅದಕ್ಕೆ ಒಳಗಡೆನೇ ಇರ್ತೀವಿ. ಏನು ಹೇಳಿದ್ವಿ? ಪಬ್ಲಿಕ್ ತೊಂದರೆ ಮಾಡೋದು ಮಾಡಿ ಹೋಗಿ ಬರ್ತೀವಿ. ಕೌನ್ಸಿಲ್ ತೊಡಗಿಚ್ಚಾ ಎಪ್ಪ ಹಾಫ್ ಅನ್ ಅವರ್ ಆಯ್ತಾ? பத்திரிக்கை ஸ்டார்ட் பண்ணிட்டாங்களா? கவுன்சில் பத்திரிக்கை வந்துருச்சா? பாரியா, என்ன பேச போகிறாங்க கவுன்சிலில்? ಇವರೆಲ್ಲ ಕೌನ್ಸಿಲ್ ಏನಾದ್ರು ಹೊರಗಡೆ ಕೆಲಸ ನೋಡಿ.